ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬುಧವಾರದ ಸಂಜೆ ಲಾಗ್ ಆಗಿರುತ್ತೆ. ನಾನು ಯಾಕಪ್ಪ ಬೇಗ 5 ಗಂಟೆಯಿಂದಲೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹಾಗೆ ಅಡುಗೆ ಮಾಡ್ಕೋತಾ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಹಾಗೆ ಕೊನೆ ತನಕ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ನಾನು ಸಾಯಂಕಾಲ ಅಡುಗೆಗೆ ಚಪಾತಿ ಹಾಗೆ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ, ಪ್ಲೀಸ್. ನಾನು ಇದಕ್ಕೆ ಜಾಸ್ತಿ ಏನೂ ಹಾಕೋದಿಲ್ಲ. ಜಸ್ಟ್ ಈರುಳ್ಳಿ ಮತ್ತು ಟೊಮಾಟೊ, ಕೊತ್ತಂಬರಿ ಮತ್ತು ಆಮೇಲೆ ಅದೇ ಚಿಲ್ಲಿ ಪೌಡ್ರು ಅದು ಇದು ಅಷ್ಟೇ. ಅಂದರೆ ಇದಕ್ಕೆ ಮೇಯ್ನಾಗಿ ಈರುಳ್ಳಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈರುಳ್ಳಿನೇ ಜಾಸ್ತಿ ಹಾಕ್ಬಿಟ್ಟು ಎಗ್ ಬುರ್ಜಿನೂ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತಂದರೆ, ಈರುಳ್ಳಿ ನಾನು ಟೊಮೊಟೊ ಆಲ್ರೆಡಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ, ಮೇಯ್ನ್ ಈರುಳ್ಳಿನ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಸಿ ಥರ ಇದ್ದರೆ ಅದು ಎಗ್ಗು ಮತ್ತು ಸ್ಮೆಲ್ ಬರೋ ಥರ ಆಗುತ್ತೆ. ಆ್ಯಂಡ್ ಈರುಳ್ಳಿ ಸ್ಮೆಲ್ಲು ಬರೋದ್ರಿಂದ ಆಮೇಲೆ ಎಗ್ ಬುರ್ಜಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಾಗಿ ಸ್ವಲ್ಪ ನಾನು 2 ಟೊಮೊಟೊನ ತೊಗೊಂಡಿದ್ದೆ. ಅದಕ್ಕೆ ಟೊಮೊಟೊನ ಹಾಕಿದ ತಕ್ಷಣ ಸ್ವಲ್ಪ ಸಾಲ್ಟು ಮತ್ತು ಕೊತ್ತಂಬರಿ ಹಾಕೋದ್ರಿಂದ ಟೊಮೊಟೊ ಒಂದು ಸ್ವಲ್ಪ ರೋಸ್ಟ್ ಥರ ಆಗುತ್ತೆ. ಸೊ ಹಾಗಾಗಿ ಇವಾಗ ನಾನು ಸ್ವಲ್ಪ ಮಾತ್ರ ಸಾಲ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಗೆ ಗರಂ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಈಗ ಮಾಡಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ, ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ. ಇದಾದಮೇಲೆ ಆಮೇಲೆ ಎಗ್ ಹೊಡೆದಾಕ್ಬಿಡ್ಬೇಕು. ನಾನು 2 ಎಗ್ ಮಾತ್ರ ಹಾಕ್ಕೋತಾಯಿದ್ದೀನಿ, ಸ್ವಲ್ಪ ಮಾಡ್ಕೊತಿದ್ದೀನಿ ರಾತ್ರಿ ಅಷ್ಟೇ. ನಾವು ಮನೇಲಿ ಇಬ್ಬರು ಇರೋದ್ರಿಂದ ನಮಗಂತೂ ಸಾಕಾಗುತ್ತೆ. ಆಮೇಲೆ ಇದನ್ನು ತಕ್ಷಣ ಟರ್ನ್ ಮಾಡಿಬಿಡ್ಬೋದು. ಹಿಂಗೆ ಮಾಡಬಾರ್ದು. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಗ್ಗು ಫುಲ್ಲು ಪೇಸ್ಟ್ ಥರ ಆಗಿಬಿಡುತ್ತೆ. ಅವಾಗ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಎಗ್ ಬುರ್ಜಿ ತಿನ್ನೋಕ್ಕೆ. ಎಗ್ಗು ಹೊಡೆದಾದ ತಕ್ಷಣ ಸ್ವಲ್ಪ ತಲೆ ಫ್ರೈ ಆದಮೇಲೆ ಟರ್ನ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ. ಈಗ ಆಮ್ಲೆಟ್ ಥರ ಇರುತ್ತಲ್ಲ, ಅದೊಂದು ಸ್ವಲ್ಪ ದಪ್ಪ ಪೀಸ್ ಬರೋದ್ರಿಂದ ಎಗ್ ಬುರ್ಜಿ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ಕೂಡ ಸ್ಮೆಲ್ಲು ಅಷ್ಟೊಂದು ಇರೋದಿಲ್ಲ. ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಹಾಗೆ ಮಾಡ್ತೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡೋದು. ಇದಕ್ಕೇನು ಜಾಸ್ತಿ ಮಸಾಲೆ ಎಲ್ಲ ಆ್ಯಡ್ ಮಾಡೋದಿಲ್ಲ, ಜಾಸ್ತಿ ಟೈಮು ಬೇಕಾಗಲ್ಲ, ಸಿಂಪಲ್ಲಾಗಿ ಮಾಡ್ಬೋದು. ಆ್ಯಂಡ್ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಯಾಕೆ ಬೇಗ ಅಡುಗೆ ಮಾಡ್ತಿದ್ದೀನಿ ಅಂತಂದರೆ, ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನಮ್ಮ ಪಾಪು ಇದ್ದಾಳಲ್ಲ, ಸೊ ಅವಳು ಮಲಗಿರ್ತಾಳೆ ಈ ಟೈಮಲ್ಲಿ. ಅವಾಗ ಅಡುಗೆ ಮಾಡ್ಕೋದ್ರಿಂದ ನಾನು ಕೂಡ ಆರಾಮಾಗಿ ಮಾಡ್ಕೋಬೋದು. ಹಾಗೆ ನಮ್ಮ ಮನೆಯವ್ರು ಬಂದಮೇಲೆ ಅವಳು ಆಮೇಲೆ ಅವ್ರ ಹತ್ರನೂ ಜಾಸ್ತಿ ಇರೋದಿಲ್ಲ. ಅವರು ಡ್ಯೂಟಿಯಿಂದ ಟಯರ್ಡಾಗಿ ಬಂದಿರ್ತಾರಲ್ವ, ಸೊ ಅವ್ರ ಹತ್ರ ಹೋಗೋದು ನನ್ನ ಹತ್ರ ಬರೋದು ಗಲಾಟೆ ಮಾಡೋದ್ರಿಂದ ಅವ್ರಿಗೂ ತುಂಬ ಟಯರ್ಡಾಗುತ್ತೆ ಅಂತ ನಾನು ಫ್ರೀ ಇರೋ ಟೈಮಲ್ಲೇ ಒಂದೊಂದೇ ಏನಾದರೂ ಅಡುಗೆ ಮಾಡ್ಕೊಂಡಿರ್ತೀನಿ. ಸೊ ಆಮೇಲೆ ನನಗೆ ಕಷ್ಟ ಅನಿಸೋದಿಲ್ಲ ಅವ್ಳಿಗೂ ಅಡುಗೆಗೂ ಮ್ಯಾನೇಜ್ ಮಾಡೋಕ್ಕೆ. ಹಾಗಾಗಿ ನೀವು ಕೂಡ ಹೀಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದಕ್ಕೆ ನಾನು ಸಿಂಪಲ್ಲಾಗಿ ಚಪಾತಿ ಮಾಡಿಕೊಂಡೆ. ಆಮೇಲೆ ನಾನು ಮಾಡಿದ್ದು ಬೇಗ, ಆಮೇಲೆ ಎಗ್ ಬುರ್ಜಿ ಮಾಡಿದ್ದು ಸ್ವಲ್ಪ ಬೇಗ ಇತ್ತು. ಆಮೇಲೆ ಸ್ವಲ್ಪ ಚಪಾತಿ ಮಾಡಿಕೊಂಡೆ. ಇದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ತುಂಬ ಟಯರ್ಡ್ ಆದಾಗ ಬೇಗ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಏನಾದರೂ ಸಿಂಪಲ್ಲಾಗಿ ಅಂತ ಅನ್ನಿಸ್ದಾಗ ಈ ಥರ ಟ್ರೈ ಮಾಡಿ. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.